ಎಲ್ಲ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಈ ಹಿಂದೆ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಈಗ ಜನವರಿ 2026ರಲ್ಲಿ ಈಗ ಪ್ರೋಪಿನೆಬ್ಬು ಮತ್ತು ಕಾರ್ಬನ್ ಡೈಸಮ್ನ ಮಿಕ್ಸ್ ಮಾಡಿ ನಾವು ದೇವರಾಜಣ್ಣವರ ಒಂದು ತೋಟದ ಒಂದು ಪೋರ್ಷನ್ಗೆ ಸ್ಪ್ರೇ ಮಾಡಿದ್ವಿ. ಅದರ ರಿಸಲ್ಟ್ ಏನಾಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ದೇವರಾಜಣ್ಣವರ ತೋಟಕ್ಕೆ ತಲುಪಿದ್ದೀವಿ. ದೇವರಾಜಣ್ಣವರೇ ನಮಸ್ಕಾರ. ನಮಸ್ಕಾರ ಪ್ರವೀಣ್, ತುಂಬಾ ದಿವಸ ಆಯ್ತು ಈ ಕಡೆ. ಸುಮಾರು ದಿನ ಬಿಟ್ಟೆ ಬರೋಣ ಅಂತ ಹೇಳಿ ಬಂದೆ. ಓಕೆ, ಅವ್ರು ಇವತ್ತು ಏನ್ ತಿಳಿಸಕ್ ಕೊಟ್ಟಿದೀವಿ ಅಂದ್ರೆ ಆಕ್ಚುಲಿ ನಾವು ಒಂದು ಅಂದ್ರೆ ರೈತರಿಗೆ ಉಪಯುಕ್ತ ಆಗ್ಲಿ ಅಂತ ಹೇಳಿ ಜನವರಿ 5ನೇ ತಾರೀಕು ಏನು ಪ್ರಾಪಿನೆಬ್ ಮತ್ತೆ ಯಾವುದು ಕಾರ್ಬನ್ ಡೈಸಿಮ್ ಹೊಡೆದಿದ್ವಿ ನಾವು. ಪ್ರಾಪಿನೆಬ್ ಮತ್ತೆ ಕಾರ್ಬನ್ ಡೈಸಿಮ್ ಹೊಡೆದಿದ್ವಿ. ಸೊ ಇದೇನಂದ್ರೆ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಇದರಲ್ಲಿ ಅಂದ್ರೆ ನಾವು ಇವಾಗ ಯಾವುದೇ ಒಂದು ಔಷಧಿ ನಾವು ಇಲ್ಲಿವರೆಗೆ ಟೆಬುಕೊನಜೋಲ್ ಹೆಕ್ಸಾ ತಗೊಂಡ್ರೆ ಅಂದ್ರೆ ರೈತರಿಗೆ ಒಂದ್ ಸ್ವಲ್ಪ ಹೊರೆ ಅಂತ ಅನಿಸ್ತಾ ಇತ್ತು, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಸೊ ಒಂದ್ಸತಿ ಟ್ರೈ ಮಾಡೋಣ ಒಂದು ಪೋರ್ಷನ್ಗೆ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಆಕ್ಚುಲಿ ಸ್ವಲ್ಪ ನಮಗೆ ಕಾಸ್ಟ್ ರಿಡ್ಯೂಸ್ ಕಾಸ್ಟ್ ಅಲ್ಲಿ ಇದು ವರ್ಕ್ ಆಗುತ್ತೆ ಏನೋ. ಯಾಕಂದ್ರೆ ಇನ್ ಮುಂದೆ ನಾವು 2-3 ಸರ್ತಿ ಸ್ಪ್ರೇ ಕೊಡೋದ್ರಿಂದ ನಾವು ಇದನ್ನೇ ಪ್ರತಿ ಬಾರಿ ಹೊರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಪ್ರಯೋಗ ಮಾಡಿದ್ವಿ. ಬಟ್ ನನ್ಗೇನೋ ತೋಟ ನೋಡ್ತಾ ಇದ್ರೆ ನಾವ್ ಯಾವಾಗ ಟೆಬುಕೊನಜೋಲ್ ಹೆಕ್ಸಾಕೊನಜೋಲ್ ಎಲ್ಲ ಸ್ಪ್ರೇ ಮಾಡಿದ್ವಿ ಅವಾಗ ಬಂದಂತ ರಿಸಲ್ಟ್ ಇವಾಗ ಕಾಣ್ತಾ ಇಲ್ಲ. ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ 25 ಡೇಸ್ ಆಯ್ತು ಇವಾಗ. ಸೊ ಅಂದ್ರೆ ರೋಗ ಏನಾಗಿದೆ, ರೋಗ ಸ್ಪ್ರೆಡ್ ಆಗಿಲ್ಲ, ಹೆಚ್ಚು ಸ್ಪ್ರೆಡ್ ಆಗಿಲ್ಲ. ಬಟ್ ನನ್ನ ಇದ್ರ ಪ್ರಕಾರ ನಾವು ಏನ್ ಲಾಸ್ಟ್ 2 ಸ್ಪ್ರೇನಲ್ಲಿ ಏನಿತ್ತು, ಇವಾಗ ಆಕ್ಚುಲಿ ಬೇಸಿಗೆ ಇದೆ. ಸೊ ಇನ್ನ ಇಂಪ್ರೂವ್ಮೆಂಟ್ ಕಾಣಬೇಕಾಗಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಅದಕ್ಕೇನೆ ನಾನು ನಮ್ಮ ಮೊದಲನೇ ವಿಡಿಯೋದಲ್ಲೂ ನಾನು ಕೆಲವೊಂದು ಹೇಳಿದ್ದೆ, ನೀವು ಯಾವತ್ತಿದ್ರು ಏನು ಔಷಧಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಮತ್ತೆ ಸರಿಯಾದ ಔಷಧಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಸ್ಟ್ ಅನ್ನ ನೋಡ್ಬಿಡಿ. ನೋಡಿ ನಾವೇನಂದ್ರೆ ನನಗಿಲ್ಲ ಆಕ್ಚುಲಿ ಇದ್ರದ್ದು ಔಷಧಿ ಕಾಸ್ಟ್ ನಮಗೆ ಇಲ್ಲ, ಆದ್ರೆ ಏನಾಗಿದೆ ಅಂದ್ರೆ ನಮ್ದು ಶ್ರಮ ವೇಸ್ಟ್ ಆಗಿದೆ. ನಾವ್ ಇಷ್ಟು ಬ್ಯಾರಲ್ ಔಷಧಿಗಳನ್ನ 2 ಡೇಸ್ ಕಂಟಿನ್ಯೂಸ್ ಹೊಡೆದಿದೀವಿ 2 ಎಕರೆಗೆ. ಸೊ ಆಕ್ಚುಲಿ ಅಂದ್ರೆ ಪಾರ್ಷಿಯಲ್ ನೋಡ್ಬೇಕನ್ನೋದು ಒಂದು ಅದನ್ನ ಮಾಡ್ಬೇಕಿತ್ತು. ಸೊ ಏನೋ ಅಂದ್ರೆ ಈ ಸರ್ತಿ ಒಂದು ತಪ್ಪಾಗಿದೆ ಅನ್ನೋ ತರ ನಮ್ಗೆ ಫೀಲ್ ಆಗ್ತಾ ಇದೆ. ಸೊ ಇನ್ನೊಂದು ಸ್ಪ್ರೇ ಮಾಡ್ತೀವಿ ಅಂದ್ರೆ ಮತ್ತೆ ಇದು ಒಂದು ಮೋಟಿವೇಶನ್ ಅದೇ. ಇವಾಗ ಏನಾಗಿದೆ, 1 ತಿಂಗಳಾಯ್ತು ನಾವು ಸ್ಪ್ರೇ ಮಾಡಿದೀವಿ, ಸೊ ರಿಸಲ್ಟ್ ಇಲ್ಲ, ಎಷ್ಟು ಔಷಧಿ ಹೊಡೆದ್ರೆ ಮತ್ತೆ ಹಂಗೆ ಅನ್ನೋಂತ ಮೈಂಡ್ ಸೆಟ್ಟಿಗೆ ನಾವು ಹೋಗ್ತಾ ಇಲ್ಲ. ಸೊ ಇದನ್ನಂದ್ರೆ ಪ್ರಾಯೋಗಿಕವಾಗಿ ಮಾಡಿದ್ವಿ, ಎಲ್ಲರಿಗೂ ಹೆಲ್ಪ್ ಆಗ್ಬೋದೇನೋ, ನಾವು ಹೇಳ್ಬೋದೇನೋ ಅಂತ ಹೇಳಿ. ಬಟ್ ನನಗೆ ಅನ್ಸಿದ ಮಟ್ಟಿಗೆ ಅಥವಾ ಪ್ರವೀಣ್ ನಾವು ಏನು ಎಲ್ಲ ಸುತ್ತಾಡಿ ಈಗ ಒಂದು 25 ದಿವಸದ ಅಬ್ಸರ್ವೇಷನ್ ನೋಡಿದ್ರೆ, ಸೊ ಬೇರೆ ಔಷಧಿಗಳ ತರ ಇದು ವರ್ಕ್ ಆಗಿಲ್ಲ. ಟೆಬುಕೊನಜೋಲ್ ಹೆಕ್ಸಾಕೊನಜೋಲ್ ತರ ಪ್ರಾಪಿನೆಬ್ ಮತ್ತೆ ಕಾರ್ಬನ್ ಡೈಸಮ್ ಇದು ವರ್ಕ್ ಆಗಿಲ್ಲ. ಸೊ ಡೈಬ್ಯಾಕ್ ಅದು ಅಂದ್ರೆ ನಾವು ಈಗ 25 ಡೇಸ್ ಆಗಿರೋದ್ರಿಂದ ಅದು ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇಲ್ಲ. ಬಟ್ ನಾಟ್ ವರ್ತ್ ಅಷ್ಟು ನಾನು ಈ ಮೂಲಕ ನಿಮ್ಗೆ ಹೇಳ್ಬೋದು. ನೀವು ಯೂಸ್ ಮಾಡೋರು ಮಾಡ್ಬೋದು. ಬಟ್ ನಾನು ಇವಾಗ್ಲೂ ಹೇಳೋದೇನಂದ್ರೆ ಇವಾಗ 1 ತಿಂಗಳಾಗಿದೆ, ಕಡಿಮೆ ಆಗಿಲ್ಲ ಅಂತ ಮತ್ತೆ ಡಿಮೋಟಿವೇಟ್ ಆಗ್ಬಿಡಿ. ಸೊ ಇನ್ನೊಂದು ಟೈಮ್ ಏನಂದ್ರೆ ಇದು ಮಾಡಿ ನೋಡೋಣ. ಇದೊಂದು ನಮ್ಗೇನಿದೊಂದು ಅನುಭವ ಹಿಂಗಾಗಿದೆ ಅನ್ನೋದು. ಮತ್ತೆ ಚೂಸ್ ಮಾಡ್ಬೇಕಾದ್ರೆ ನೀವು ಒಳ್ಳೆ ಔಷಧಿಗಳನ್ನ, ಕಂಪನಿ ಔಷಧಿಗಳನ್ನ ಚೂಸ್ ಮಾಡ್ಕೊಂಡು ಒಳ್ಳೆ ವರ್ಕ್ ಆಗಂತ ಮಾಡಿ. ನಿಮ್ಮ ಶ್ರಮಗಳನ್ನ ವೇಸ್ಟ್ ಮಾಡ್ಕೋಬೇಡಿ ದಯವಿಟ್ಟು. ಬೇಸಿಕಲಿ ಇದು ಪ್ರೋಪಿನೆಬ್ಬು ಒಂದು ಸ್ಪರ್ಶ ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡುತ್ತೆ. ಆ ಲೆಕ್ಕಾಚಾರದಲ್ಲಿ ಪ್ರೋಪಿನೆಬ್ಬು ಲೈಟ್ ಆಗಿ ಅಂದ್ರೆ ನಮ್ದೇನು ಇವಾಗ ಇಲ್ಲಿವರೆಗೂ ಏನು ಸ್ಪ್ರೆಡ್ ಆಗ್ತಾ ಇದೆ ಅಷ್ಟು ಸ್ಪ್ರೆಡ್ ಆಗಿಲ್ಲ. ಆದರೆ ಡೈಬ್ಯಾಕಿಗಾಗಲಿ ಅಥವಾ ಎಲೆಚುಕ್ಕಿಗಾಗಲಿ ಈಗ ಬಂದಿರುವಂಥ ಟ್ರಯಾಜೋಲ್ ಗ್ರೂಪಿನ ಫಂಜಿಸೈಡ್ಗಿಂತ ಇದು ತುಂಬ ಏನು ಅಂತ ಪರಿಣಾಮಕಾರಿ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇಲ್ಲ. ಬೇಸಿಕಲಿ ಇವಾಗ ಫೀಲ್ಡಲ್ಲಿ ಅದು ರಿಸರ್ಚ್ ಪ್ರಕಾರ ಅವರದ್ದನ್ನು ಫಾಲೋ ಮಾಡಿಬಿಟ್ಟು ನಾವು ಮಾಡಿದ್ದಾಗಿತ್ತು ಇದನ್ನು. ಆದರೆ ಅಂತ ಏನು ರಿಸಲ್ಟ್ ನಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ನೋಡಿ, ಯೋಚನೆ ಮಾಡಿ, ಒಳ್ಳೆ ಔಷಧಿಗಳನ್ನ ಬಳಸಿ, ಶ್ರಮನ ವೇಸ್ಟ್ ಮಾಡ್ಕೋಬೇಡಿ. ಔಷಧಿ ದುಡ್ಡು ವೇಸ್ಟ್ ಆದ್ರೂ ಪರವಾಗಿಲ್ಲ, ನಿಮ್ಮ ಶ್ರಮನ ವೇಸ್ಟ್ ಮಾಡ್ಕೋಬೇಡಿ. ಒಳ್ಳೆ ಔಷಧಿಗಳನ್ನ ಆಯ್ಕೆ ಮಾಡ್ಕೊಂಡು ಸ್ಪ್ರೇ ಮಾಡಿದ್ದೇವೆ. ನಮ್ಮ ಇಂಟೆನ್ಷನ್ ಇದ್ದಿದ್ದೇನಪ್ಪ ಅಂತಂದ್ರೆ ನಾವು ಕಾಸ್ಟ್ ರಿಡ್ಯೂಸ್ ಮಾಡಿ ಸೇಮ್ ರಿಸಲ್ಟ್ ಅನ್ನ ಪಡಿಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು. ಇವಾಗ ನಾವು ಪ್ರೋಪಿನೆಬ್ ಮತ್ತೆ ಕಾರ್ಬನ್ ಡೈಸಮ್ ಹೊಡೆದಿದ್ದ ಉದ್ದೇಶ ಸೇಮ್ ರಿಸಲ್ಟ್ ಅನ್ನ ನಾವು ಟ್ರಯಾಜೋಲ್ ಏನು ಹೊಡಿತಾ ಇದ್ವಲ್ಲ, ಈಗ ಪ್ರೋಪಿಕೊನಜೋಲು, ಹೆಕ್ಸಾಕೊನಜೋಲ್ ಮತ್ತೆ ಟೆಬುಕೊನಜೋಲು ಇವೆಲ್ಲ ಹೊಡೆದವಾಗ ಬರುವಂಥ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಇದನ್ನು ಹೊಡೆದಿದ್ವಿ. ನಮ್ಮ ಮೋಟೋ ಏನಾಗಿತ್ತು ಅಂದರೆ ಸ್ವಲ್ಪ ಪ್ರೈಸನ್ನು ರೆಡ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮಗೆ ಇದ್ರ ಕಾಸ್ಟು ಅರೌಂಡ್ 700 ರೂಪಾಯಿ ಹತ್ರ ಬಿದ್ದಿತ್ತು. ಬಟ್ ಆದರೆ ಅದ್ರ ವರ್ತ್ಕ್ಕಿಂತ ನಮ್ಮ ಶ್ರಮ ಹಾಳಾಗಿದೆ ಅನ್ನೋದು ಈಗ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವಿನ್ನೂ
ಸ್ವಲ್ಪ ಕಾಸ್ಟ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ಆದ್ರೆ ಹಂಗಂತ ಹೇಳಿ ನಾವೇನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇಲ್ಲ. ಏನಂತೀರಾ ದೇವರಾಜಣ್ಣ ಅವರೇ? ಸ್ಟಾಪ್ ಮಾಡ್ತೀರಾ? ಸ್ಟಾಪ್ ಮಾಡಿದ್ರೆ ನಾವು ಸ್ಟಾಪ್ ಆಗ್ತೀವಿ. ಹೇಳಿ ನೆಕ್ಸ್ಟ್ ಏನ್ ಯಾವ ಸೆಲೆಕ್ಟ್ ಇರೋವರೆಗೆ ಅದು ನಮ್ದು ಹಣೆ ಬರ. ಒಂದ್ ಒಳ್ಳೆ ನೋಡಿ ನೋಡೋಣ, ಹೊಡೆಯೋಣ, ಸ್ಪ್ರೇ ಮಾಡೋಣ. ಸ್ಪ್ರೇ ಮಾಡುವಾಗ ಮತ್ತೆ ಬರ್ತೀವಿ. ಧನ್ಯವಾದಗಳು. ಮಾಹಿತಿ ಇಷ್ಟವಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.